ಸ್ನೇಹಿತರೆ, ನಾನು ಇದುವರೆಗೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರ ಜೊತೆ ಆ, ಆರೋಗ್ಯಕ್ಕೆ ನಗುವೇ ರಾಮಬಾಣ ಅನ್ನೋ ವಿಷಯನ ಮಾತಾಡಿದೆ. ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ಗೆ ಒಂದು ಟಾಸ್ಕ್ ಕೊಟ್ಟಿದ್ದೀನಿ. ಎಲ್ಲರೂ ಬ್ರೀಫ್ ಆಗಿ ಮೇಡಮ್ ಅವರ ಮಾತು ಹೇಗಿತ್ತು ಅಂತ ಹೇಳಬೇಕು. ವೆರಿ ಬ್ರೀಫ್, ಇನ್ ಬ್ರೀಫ್. ಎಸ್ ಶೈಲಜಾ ಫಸ್ಟ್. ಆ, ನಗು ಅನ್ನೋದು ಬದುಕಿಗೆ ಉತ್ಸಾಹವನ್ನ ನೀಡುವಂತ ಇಂಧನ ಇದ್ದಂತೆ. ಬದುಕೆಂಬ ಗಾಡಿ ಸುಗಮವಾಗಿ ಸಾಗಲು ನಗು ನಮ್ಮೊಂದಿಗೆ ಇರ್ಬೇಕು ಅನ್ನೋದು ಮೇಡಮ್ ಹೇಳಿದ್ರು. ಎಸ್ ಅನಿತಾ. ಅವ್ರು ಹೇಳಿದ್ದೇ ಎಲ್ಲ ಚುಟುಕವಾಗಿ ಹೇಳಿದ್ದಾರೆ ಸರ್. ಒಂದೇ ನಿಮಿಷದಲ್ಲಿ ಹೇಳ್ಬೋದು. ತುಂಬಾ ಅವ್ರ ಮಾತು ಏನಿದ್ರು ಅದ್ಭುತವಾಗಿತ್ತು ಸರ್. ಗುಡ್. ಕಟ್ಟೇರಿ ಸ್ವಾಮಿ. ನಮಸ್ತೆ ಸರ್. ಇವತ್ತು ನಮ್ಮ ವಿಜಯಲಕ್ಷ್ಮಿ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು. ಯಾಕಂದ್ರೆ ನಮ್ಮ ಜೀವನದಲ್ಲಿ ಆಹಾರ ತುಂಬಾ ಮುಖ್ಯ, ಆಹಾರದ ಜೊತೆಗೆ ಆರೋಗ್ಯ ಕೂಡ ತುಂಬಾ ಮುಖ್ಯ, ಆರೋಗ್ಯ ಜೊತೆಗೆ ಆಧ್ಯಾತ್ಮಿಕ ಕೂಡ ನಮ್ಗೆ ಮುಖ್ಯ. ಹಾಗಾಗಿ ಈ 3 ವಿಷಯಗಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಮೇಡಮ್ಗೆ, ಹಾಗೆ ತಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸರ್. ಎಸ್ ರವಿನಾಥ್ ಪಟ್ಟಣ ಶೆಟ್ಟಿ. ನಮಸ್ಕಾರ ವಿಜಯಲಕ್ಷ್ಮಿ ಅವರಿಗೆ. ನೀವು ವೈದ್ಯರಾಗಿ ಮತ್ತೆ ಸಾಹಿತ್ಯಿಕವಾಗಿ ಎಲ್ಲವನ್ನೂ ಕೂಡ ಒಟ್ಟಿಗೆ ತಗೊಂಡೋಗಿ ಜೊತೆಯಲ್ಲಿ ಇವತ್ತಿನ ಸೆಷನ್ ಅಲ್ಲಿ ನಮ್ಮ ಒಂದು ವಾಹಿನಿನಲ್ಲಿ ಬಂದಿದ್ದು ನಮ್ಗೆ ತುಂಬಾ ಖುಷಿಯಾಗಿದೆ. ಎಲ್ರಿಗೂ ಕೂಡ ಪಾರ್ಟಿಸಿಪೇಷನ್ಸ್ಗೆ. ಜೊತೆ ನಾಕ್ತಿಯಲ್ಲಿ ಅವರು ಕೂಡ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದು ಮಾಡಿದ್ದು. ಜೊತೆ ನೀವು ಹೇಳಿದ ಒಂದೊಂದು ಮಾತುಗಳು ಸಾಕಷ್ಟು ಸ್ಪೀಚ್ಗಳು ಕೇಳಿದ್ದೀನಿ, ಆದ್ರೆ ಇವತ್ತು ಹೇಳಿದ ಮಾತುಗಳು, ನೀವು ವೈದ್ಯ ನಾರಾಯಣ ಹರಿ ಅದ ಡೆಫಿನೇಷನ್ ಹೇಳಿದ್ರಲ್ಲ, ನಿಜಕ್ಕೂ ಎಲ್ಲಾರು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು ನೀವು ಹೇಳಿದ್ದು ಕರೆಕ್ಟ್ ಆಗಿ ಎಲ್ಲ ನಮಗೆ ಅದೊಂದು ಇದಾಯ್ತು. ಅಂದ್ರೆ ಜೀವ ಈಗ ನೀವು ಡಾಕ್ಟರ್ ಹತ್ರ ಹೋಗದೆ ಇರೋದಕ್ಕೆ ಏನ್ ಮಾಡ್ಬೇಕು ಅಂತ ಕೂಡ ಒಂದು ಟಿಪ್ಸ್ ಹೇಳಿದ್ರಿ ಡಾಕ್ಟರ್. ಹರಿಪ್ರಸಾದ್ ಪ್ರಿನ್ಸಿಪಾಲ್. ನಗುವೇ ಆರೋಗ್ಯಕ್ಕೆ ರಾಮಬಾಣ ಅಂತ ಹೇಳಿದಾಗ ಸರ್, ಮೇಡಮ್ ಅವರ ಜೀವನವೇ ಒಂದು ರೀತಿಯಲ್ಲಿ ಅವರ ನಗು, ಅವರ ಲವಲವಿಕೆ, ಅವರ ಮಾತು, ಅವರ ಭಾಷೆ, ಅವ್ರ ಮಾತಾಡೋ ರೀತಿ, ಅವರ ಒಂದು ಆದರ್ಶವೇ ನಗು ಅಂತಕ್ಕಂಥ ಹೇಳಕ್ ಇಷ್ಟಪಡ್ತೀವಿ. ಗುಡ್. ಒಬ್ಬೊಬ್ಬರು ತಮ್ಮ ತಮ್ಮ ಭಾವನೆಗೆ ತಕ್ಕ ಹಾಗೆ ಮೇಡಮ್ಗೆ ಥ್ಯಾಂಕ್ಸ್ ಹೇಳಿದ್ರಿ. ಮೇಡಮ್, ಇವ್ರ ಮಾತೆಲ್ಲ ಕೇಳಿದಾಗ ಹೇಗೆ ಅನಿಸ್ತು ತಮ್ಗೆ? ಬಹುಶಃ ಎಲ್ಲ ಸಕಾರಾತ್ಮಕ ಚಿಂತನೆ ಇರುವಂತ ಕಲ್ಲು ಸಕ್ಕರೆ ಅಂತ ವ್ಯಕ್ತಿಗಳನ್ನೇ ನೀವೆಲ್ಲರೂ ಸೇರಿಸ್ಕೊಂಡಿದ್ದೀರಿ ಅಂತ ಅನ್ಸುತ್ತೆ. ಯಾಕಂತಂದ್ರೆ ನಕಾರಾತ್ಮಕವಾಗಿ ಯಾರೂ ಮಾತಾಡ್ಲಿಲ್ಲ, ಅಯ್ಯೋ ಏನು ಅಂತ ಅನ್ಲಿಲ್ಲ. ಹಾಗಾಗಿ ಏನು ಮುದುಕಿನ ಕರ್ಕೊಂಡ್ ಬಂದು ಮಾತಾಡ್ಸ್ತಾ ಇದ್ದೀರಿ, ಅಜ್ಜಿ ಕಡೆನ ಕತೆ ಹೇಳ್ತಾ ಇದ್ದೀರಿ ಅಂತ ಯಾರು ಅನ್ಲಿಲ್ಲ. ಹಾಗಾಗಿ ನನ್ನನ್ನ ಇಷ್ಟೊಂದು ಪ್ರೀತಿಯಿಂದ ಗೌರವದಿಂದ ಇಷ್ಟು ಹೊಗಳಿ ಹೊನ್ನ ಶೈಲಿಕೆ ಏರಿಸಿದಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ತಮಗೂ ಅಷ್ಟೇ ಧನ್ಯವಾದಗಳು.